ಭಾರತ ಮತ್ತು ಜಪಾನ್ ನಡುವಿನ ರಕ್ಷಣಾ ಸಹಕಾರಕ್ಕೆ ಹೊಸ ಆಯಾಮ ಸಿಕ್ಕಿದೆ. ಎರಡೂ ದೇಶಗಳು ಇದೇ ಮೊದಲ ಬಾರಿಗೆ ಜಂಟಿಯಾಗಿ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ಕೈಜೋಡಿಸಿದ್ದು ಯೂನಿಕಾರ್ನ್ ಮಾಸ್ಟ್ ಎಂಬ ನೂತನ ಆಂಟೆನಾ ವ್ಯವಸ್ಥೆ ನಿರ್ಮಿಸಲು ಒಪ್ಪಂದ ಮಾಡಿಕೊಂಡಿದೆ. ಭಾರತ ಪ್ರವಾಸದಲ್ಲಿರುವಂತಹ ಜಪಾನ್ ಪ್ರಧಾನಿ ಸನೆ ತಕೈಚಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಈ ಮಹತ್ವದ ರಕ್ಷಣಾ ಯೋಜನೆಗೆ ಒಪ್ಪಂದವಾಗಿದೆ. ಇನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಜಪಾನ್ನ ಸಹಭಾಗಿತ್ವದಲ್ಲಿ ಈ ಅತ್ಯಾಧುನಿಕ ತಂತ್ರಜ್ಞಾನ ಅಭಿವೃದ್ಧಿಯಾಗಲಿದ್ದು ಇದು ಭಾರತ ಜಪಾನ್ ರಕ್ಷಣಾ ಸಹಕಾರದ ಹೊಸ ಅಧ್ಯಾಯ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಯೂನಿಕಾರ್ನ್ ಎಂದರೆ ಯೂನಿಫೈಡ್ ಕಾಂಪ್ಲೆಕ್ಸ್ ರೇಡಿಯೋ ಆಂಟೆನಾ. ಸಾಮಾನ್ಯವಾಗಿ ಯುದ್ಧ ನೌಕೆಗಳಲ್ಲಿ ರಾಡರ್ ಸಂವಹನ ಹಾಗೂ ಉಪಗ್ರಹ ಸಂಪರ್ಕಕ್ಕಾಗಿ ಪ್ರತ್ಯೇಕ ಆಂಟೆನಾಗಳನ್ನು ಅಳವಡಿಸಲಾಗುತ್ತದೆ. ಆದರೆ ಯೂನಿಕಾರ್ನ್ ಮಾಸ್ಟ್ನಲ್ಲಿ ಈ ಎಲ್ಲಾ ವ್ಯವಸ್ಥೆಗಳನ್ನು ಒಂದೇ ಡೋಮ್ನೊಳಗೆ ಸಂಯೋಜಿಸಲಾಗುತ್ತದೆ. ಇದರಿಂದ ಯುದ್ಧ ನೌಕೆಯ ರಾಡರ್ ಮತ್ತು ಸಂವಹನ ವ್ಯವಸ್ಥೆಗಳು ಹೊರಗಿನಿಂದ ಕಾಣಿಸದ ಕಾರಣ ಶತ್ರು ರಾಷ್ಟ್ರಗಳಿಗೆ ನೌಕೆಯನ್ನ ಪತ್ತೆ ಹಚ್ಚುವುದು ಮತ್ತಷ್ಟು ಕಷ್ಟವಾಗಲಿದೆ. ಇದೇ ಕಾರಣಕ್ಕೆ ಈ ತಂತ್ರಜ್ಞಾನವನ್ನ ನಿಂಜಾ ಟೆಕ್ನಾಲಜಿ ಎಂದು ಕರೆಯಲಾಗ್ತಿದೆ. ಇನ್ನು ಭಾರತ ಮತ್ತು ಜಪಾನ್ನ ಈ ಜಂಟಿ ಯೋಜನೆ ದೇಶದ ನೌಕಾಪಡೆಯ ಸಾಮರ್ಥ್ಯವನ್ನ ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಸ್ವದೇಶಿ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಯಲ್ಲೂ ಮಹತ್ವದ ಮೈಲಿಗಲ್ಲಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ.